ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಪೇಜ್ ಮೇಕರ್ ನಲ್ಲಿ ಟೆಕ್ಸ್ಟ್ಗೆ ಮಲ್ಟಿಪಲ್ ಕಲರ್ಸ್ ನ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಇಂಡಿಯಾ ಇಂಡಿಯಾ ಅಂತ ಎರಡು ಟೆಕ್ಸ್ಟ್ ನ ಬರ್ಕೊಂಡಿದ್ದೇನೆ. ಈ ಎರಡು ಟೆಕ್ಸ್ಟ್ ಗೆ ಏನ್ ಮಾಡಿದೀವಿ, ಕೇಸರಿ ಮತ್ತು ಹಸಿರು ಕಲರ್ ನ ಹಾಕಿದೀವಿ. ಈ ರೀತಿಯಾದಂತ ಡಿಸೈನ್ಸ್ ಅನ್ನ ನಾವು ಅಡೋಬ್ ಪೇಜ್ ಮೇಕರ್ ಅಲ್ಲಿ ಮಾಡೋದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ನಾನು ಇಲ್ಲಿ ಟೆಕ್ಸ್ಟ್ ಟೂಲ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕರ್ಸರ್ ಪ್ಲೇಸ್ ಮಾಡ್ತಾ ಇದ್ದೇನೆ. ಇದ್ರ ಮುಖಾಂತರ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಇಂಡಿಯಾ ಅಂತ ಬರೀತಿದ್ದೀನಿ. ಈ ಇಂಡಿಯಾ ಅನ್ನುವಂತ ಒಂದು ಟೆಕ್ಸ್ಟ್ ಗೆ ನಾರ್ಮಲ್ ಆಗಿ ನಾವು ಕಲರ್ ಅಪ್ಲೈ ಮಾಡಿದ್ರೆ ಓನ್ಲಿ ಸಿಂಗಲ್ ಕಲರ್ ಇಲ್ಲಿ ಅಪ್ಲೈ ಆಗುತ್ತೆ. ಆದ್ರೆ ಇಲ್ಲಿ ನಮಗೆ ಟೆಕ್ಸ್ಟ್ ಮಾಸ್ಕಿಂಗ್ ಅನ್ನುವಂತ ಒಂದು ಸ್ಕಿಲ್ಸ್ ನ ಬಳಸ್ಕೊಂಡು ಅದ್ರ ಮುಖಾಂತರ ನಾವು ಈ ಒಂದು ಟೆಕ್ಸ್ಟ್ ಗೆ ಮಲ್ಟಿಪಲ್ ಕಲರ್ ಡಿಸೈನ್ ಅನ್ನ ಮಾಡ್ಕೋಬಹುದು. ಓಕೆ, ಈಗ ಈ ಟೆಕ್ಸ್ಟ್ ಗೆ ಟೆಕ್ಸ್ಟ್ ಮಾಸ್ಕಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಈ ಇಂಡಿಯಾ ಅನ್ನುವಂತ ಟೆಕ್ಸ್ಟ್ ಗೆ ನಾನು ಕೇಸರಿ ಕಲರ್ ನ ಅಪ್ಲೈ ಮಾಡ್ತೇನೆ. ಆನಂತರ ಈ ಟೆಕ್ಸ್ಟ್ ಅನ್ನ ನಾನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೇನೆ. ಇನ್ನೊಂದು ಎರಡು ಡಬಲ್ ಟೆಕ್ಸ್ಟ್ ಆಗಿದಾವೆ. ಈ ಕೆಳಗಡೆ ಇರುವಂತಹ ಟೆಕ್ಸ್ಟ್ ಗೆ ನಾವು ಏನ್ ಮಾಡೋಣ, ಈಗ ಹಸಿರು ಕಲರ್ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ದೇವೆ. ಇಲ್ಲಿ ಮೇಲೆ ಕೇಸರಿ ಕಲರ್ ಅಲ್ಲಿ ಇರುವಂತಹ ಒಂದು ಟೆಕ್ಸ್ಟ್ ಗೆ ನಾನು ಏನ್ ಮಾಡ್ತೀನಿ, ಈಗ ಟೆಕ್ಸ್ಟ್ ಮಾಸ್ಕಿಂಗ್ ಅನ್ನ ಅಪ್ಲೈ ಮಾಡ್ತೇನೆ. ಟೆಕ್ಸ್ಟ್ ಮಾಸ್ಕಿಂಗ್ ಮಾಡೋದು ಹೇಗೆ ಅಂದ್ರೆ, ಈ ಟೆಕ್ಸ್ಟ್ ಅನ್ನ ಬರ್ಕೊಂಡಿದೀವಿ. ನಂತರ ಏನ್ ಮಾಡೋದು, ನಮ್ಗೆ ಬೇಕಾಗಿರುವಂತಹ ಒಂದು ಶೇಪ್ ಅನ್ನ ಇದ್ರ ಮೇಲೆ ಅಪ್ಲೈ ಮಾಡಬೇಕು. ಓಕೆ, ಇಲ್ಲಿ ರೆಕ್ಟಾಂಗಲ್ ಶೇಪ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ರೆಕ್ಟಾಂಗಲ್ ಶೇಪ್ ಅನ್ನ ಈ ಒಂದು ಟೆಕ್ಸ್ಟ್ ಮೇಲೆ ಹಾಕಿದೀವಿ. ಓಕೆ, ಹಾಕಿ ಈಗ ಈ ಶೇಪ್ ಮತ್ತು ಟೆಕ್ಸ್ಟ್ ಎರಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದೀವಿ. ನಂತರ ಎಲಿಮೆಂಟ್ಸ್ ಅಲ್ಲಿ ಹೋಗಿ ಮಾಸ್ಕ್ ಅಂತ ಕ್ಲಿಕ್ ಮಾಡಿ. ಮಾಸ್ಕ್ ಕ್ಲಿಕ್ ಮಾಡಿದಾಗ ಏನಾಯ್ತು, ಇಲ್ಲಿ ನಮಗೆ ಕೇಸರಿ ಕಲರ್ ಅಲ್ಲಿ ಇರುವಂತಹ ಒಂದು ಟೆಕ್ಸ್ಟ್ ಮಾಸ್ಕ್ ಆಗಿದೆ. ಓಕೆ, ಇಲ್ಲಿ ಬರೀ ಮಾಸ್ಕ್ ಮಾಡಿದ್ರೆ ಏನಾಗುತ್ತೆ, ಈ ಟೆಕ್ಸ್ಟ್ ಮೇಲೆ ಕೆಳಗಡೆ ಹೀಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ನಾವು ಯಾರೋ ಮಾರ್ಕ್ ಮುಖಾಂತರ ಅಥವಾ ಈ ಒಂದು ಏನು ಮೌಸ್ ಪಾಯಿಂಟರ್ ಮುಖಾಂತರ ಮೇಲೆ ಕೆಳಗಡೆ ಮಾಡಿದ್ರೆ ಆ ಟೆಕ್ಸ್ಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ರೀತಿ ಮೂವ್ಮೆಂಟ್ ಆಗೋದು ಬೇಡ ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು, ಅವೆರಡನ್ನೂ ಸೆಲೆಕ್ಟ್ ಮಾಡಿ ಮತ್ತೆ ಗ್ರೂಪ್ ಅಂತ ಮಾಡ್ಕೋಬೇಕು. ಓಕೆ, ಎಲಿಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಗ್ರೂಪ್ ಆಪ್ಷನ್ ಇದೆ, ಗ್ರೂಪ್ ಅಂತ ಕ್ಲಿಕ್ ಮಾಡಿ ಗ್ರೂಪ್ ಆಗಿರ್ತವೆ. ಓಕೆ, ಇಲ್ಲಿ ನನಗೆ ಈ ರೆಕ್ಟಾಂಗಲ್ ಕಾಣಿಸ್ತಾ ಇದೆ. ಈ ರೆಕ್ಟಾಂಗಲ್ ಕಾಣಿಸ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೋದು, ಅದನ್ನ ಆ ಒಂದು ರೆಕ್ಟಾಂಗಲ್ ಲೈನ್ ಅನ್ನ ಏನ್ ಮಾಡೋದು, ನನ್ ಅಂತ ಕೊಡೋಣ. ಆ ಸ್ಟ್ರೋಕ್ ಅನ್ನ ನನ್ ಅಂತ ಕೊಡೋಣ. ಇಲ್ಲಿ ಕಲರ್ ಪ್ಯಾಲೆಟ್ ಅಲ್ಲಿ ಸ್ಟ್ರೋಕ್ ಆಪ್ಷನ್ ಸೆಲೆಕ್ಟ್ ಮಾಡಿ ನನ್ ಅಂತ ಕ್ಲಿಕ್ ಮಾಡಿ. ಆ ಲೈನ್ ನಮ್ಗೆ ಇಲ್ಲಿ ಇನ್ವಿಸಿಬಲ್ ಆಗುತ್ತೆ, ಕಾಣಿಸೋದಿಲ್ಲ. ಓಕೆ, ನಂತರ ಈಗ ಇಲ್ಲಿ ಕೇಸರಿ ಕಲರ್ ಅಲ್ಲಿ ಇಂಡಿಯಾ ಅಂತ ಇದೆ. ಈ ಗ್ರೀನ್ ಕಲರ್ ಅಲ್ಲಿ ಇರುವಂತ ಇಂಡಿಯಾ ಅನ್ನುವಂತ ಟೆಕ್ಸ್ಟ್ ಅನ್ನ ನಾನು ಇದ್ರ ಮೇಲೆ ತಗೊಂಡು ಹೋಗಿದೀವ್ರಿ. ಅದು ಈಗ ಬಿಹೈಂಡ್ ಟೆಕ್ಸ್ಟ್ ಇದೆ. ಈಗ ಏನಾಗಿದೆ, ಮೇಲೆ ಕೇಸರಿ ಕಲರ್ ಅಲ್ಲಿ ಇಂಡಿಯಾ ಅಂತ ಕಾಣಿಸ್ತಾ ಇದೆ, ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಇಂಡಿಯಾ ಅಂತ ಕಾಣಿಸ್ತಾ ಇದೆ. ಈಗ ನಾವು ಏನ್ ಮಾಡೋಣ, ಇವೆರಡನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ ಅಂತ ಮಾಡೋಣ. ಕಂಟ್ರೋಲ್ ಜಿ ಅಂತ ಅಪ್ಲೈ ಮಾಡಿ ಗ್ರೂಪ್ ಆಗುತ್ತೆ. ಹೀಗೆ ನಾವು ಒಂದು ಟೆಕ್ಸ್ಟ್ ಗೆ ಮಲ್ಟಿಪಲ್ ಕಲರ್ಸ್ ನ ಅಪ್ಲೈ ಮಾಡಬಹುದು. ಓಕೆ, ಇದು ಇಂಡಿಯಾ ಅಂತ, ಇದರಲ್ಲಿ ಕೇಸರಿ ಮತ್ತು ಹಸಿರು ಎರಡು ಕಲರ್ ಕಾಣಿಸ್ತಾ ಇದಾವೆ. ಇದೇ ರೀತಿಯಾಗಿ ನಾವು ಮಧ್ಯದಲ್ಲಿ ಒಂದಿಷ್ಟು ವೈಟ್ ಕಲರ್ ಅನ್ನ ನಾವು ಬಿಡಬೇಕು. ಈ ರೀತಿಯಾಗಿ ಮಾಡೋದು ಹೇಗೆ ಅದನ್ನು ಕೂಡ ಈಗ ನೋಡ್ಕೊಳ್ಳೋಣ. ಇಲ್ಲಿ ಮತ್ತೊಮ್ಮೆ ನಾವು ಕರ್ಸರ್ ನ ಪ್ಲೇಸ್ ಮಾಡಿದ್ದೀನಿ. ಇಂಡಿಯಾ ಅಂತ ಬರೀತಾ ಇದ್ದೇನೆ. ಇಂಡಿಯಾ ಅಂತ ಬರ್ದಿದ್ದೀನಿ. ಇಲ್ಲಿ ಈ ಟೆಕ್ಸ್ಟ್ ಕ್ಲಿಪ್ ದೊಡ್ಡದಾಗಿದೆ, ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಇಂಡಿಯಾ ನಮ್ಮ ಟೆಕ್ಸ್ಟ್ ಎಷ್ಟಿದೆಯೋ ಅಷ್ಟೇ ಇರಬೇಕು, ಅಷ್ಟು ಮಾತ್ರ ನಾನು ಈ ಟೆಕ್ಸ್ಟ್ ಕ್ಲಿಪ್ ಅನ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ. ಈ ಇಂಡಿಯಾ ಅನ್ನುವಂತ ಟೆಕ್ಸ್ಟ್ ಗೆ ಮತ್ತೊಮ್ಮೆ ನಾನು ಏನ್ ಮಾಡ್ತಾ ಇದ್ದೇನೆ, ಕೇಸರಿ ಕಲರ್ ನ ಅಪ್ಲೈ ಮಾಡಿದ್ದೇನೆ. ಇದನ್ನ ಮತ್ತೊಮ್ಮೆ ಕಾಪಿ ಪೇಸ್ಟ್ ಮಾಡೋಣ. ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ಕೆಳಗಡೆ ಇರುವಂತಹ ಟೆಕ್ಸ್ಟ್ ಗೆ ನಾನು ಗ್ರೀನ್ ಕಲರ್ ಅಪ್ಲೈ ಮಾಡಿದ್ದೇನೆ. ಅಗೇನ್ ಮತ್ತೊಮ್ಮೆ ನಾವು ಈಗ ಕೇಸರಿ ಕಲರ್ ಅಲ್ಲಿ ಇರುವಂತಹ ಒಂದು ಟೆಕ್ಸ್ಟ್ ಗೆ ಮಾಸ್ಕಿಂಗ್ ಅನ್ನ ಮಾಡೋಣ. ಮತ್ತೊಮ್ಮೆ ನಾನು ಇಲ್ಲಿ ರೆಕ್ಟಾಂಗಲ್ ಶೇಪ್ ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. ರೆಕ್ಟಾಂಗಲ್ ಶೇಪ್ ಸೆಲೆಕ್ಟ್ ಮಾಡಿ ಇಲ್ಲಿ ಟೆಕ್ಸ್ಟ್ ಮೇಲೆ ಹಾಕಿದ್ದೇನೆ. ಓಕೆ, ಇಲ್ಲಿ ನನಗೆ ಲೈನ್ ತಿನ್ ಆಗಿದೆ, ಲೈನ್ ತುಂಬಾ ತೆಳ್ಳಗಿದೆ. ಇದನ್ನ ದಪ್ಪ ಮಾಡಬೇಕು. ಇಲ್ಲಿ ಎಲಿಮೆಂಟ್ಸ್ ಅಲ್ಲಿ ಹೋಗೋಣ. ಸ್ಟ್ರೋಕ್ ಅಂತ ಇದೆ. ಸ್ಟ್ರೋಕ್ ಅಲ್ಲಿ ಏನ್ ಮಾಡೋಣ, 6 ಪಾಯಿಂಟ್ ಅಥವಾ 8 ಪಾಯಿಂಟ್ ಯಾವ್ದಾದ್ರು ತಗೋಬಹುದು. ನಾವೀಗ 6 ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಇಲ್ಲಿ ಯಾಕೆ ಇದನ್ನ ದಪ್ಪ ಮಾಡಿದ್ದೀನಿ, ಮಧ್ಯದಲ್ಲಿ ನಮ್ಗೆ ಈ ರೀತಿ ವೈಟ್ ಕಲರ್ ಕಾಣಿಸ್ಬೇಕು. ಅದಕ್ಕಾಗಿ ಈ ಒಂದು ಸ್ಟ್ರೋಕ್ ಅನ್ನ, ರೆಕ್ಟಾಂಗಲ್ ಸ್ಟ್ರೋಕ್ ಅನ್ನ ನಾನು ದಪ್ಪ ಮಾಡಿದ್ದೀನಿ. ಇವೆರಡನ್ನು ಸೆಲೆಕ್ಟ್ ಮಾಡಿ ಏನ್ ಮಾಡೋಣ, ಈಗ ಮಾಸ್ಕ್ ಮತ್ತು ಗ್ರೂಪ್ ಮಾಡೋಣ. ಎಲಿಮೆಂಟ್ಸ್ ಅಲ್ಲಿ ಹೋಗಿ ಮಾಸ್ಕ್ ಅಂತ ಕ್ಲಿಕ್ ಮಾಡಿ, ಆನಂತರ ಗ್ರೂಪ್ ಅಂತ ಕ್ಲಿಕ್ ಮಾಡಿ. ಈಗ ಇದು ಗ್ರೂಪ್ ಆಗಿದೆ. ಇಲ್ಲಿ ನನಗೆ ಈ ರೆಕ್ಟಾಂಗಲ್ ಲೈನ್ ಕಾಣಿಸ್ಬಾರ್ದು. ಅದಕ್ಕೆ ಏನ್ ಮಾಡೋದು,
ಇಲ್ಲಿ ನಮ್ಮ ಪೇಪರ್ ಕಲರ್ನ ಇದಕ್ಕೆ ಅಪ್ಲೈ ಮಾಡೋಣ. ಪೇಪರ್ ಏನಾಗಿದೆ ರೀ, ವೈಟ್ ಕಲರ್ ಇದೆ. ಹಾಗೆ ಈ ಸ್ಟ್ರೋಕ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಈ ಕಲರ್ ಪ್ಲೇಟ್ ಅಲ್ಲಿ ಮೊದಲನೇ ಆಪ್ಷನ್ ಏನಿದು ಸ್ಟ್ರೋಕ್, ಮಧ್ಯದಲ್ಲಿರೋದು ಫಿಲ್. ಆನಂತರ ಇಲ್ಲಿ ಕೊನೆಗೆ ಮೂರನೇ ಒಂದು ಬಾಕ್ಸ್ ಇದೆಯಲ್ಲ, ಇದೇನಿದು ಸ್ಟ್ರೋಕ್ ಮತ್ತು ಫಿಲ್, ಎರಡು ಆಪ್ಷನ್ಸ್ ಇರುತ್ತೆ. ಓಕೆ, ಇಲ್ಲಿ ಮೊದಲೇ ಕಲರ್ ಪ್ಲೇಟ್ ಅಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ವಿ, ಸ್ಟ್ರೋಕ್ ಆಪ್ಷನ್. ಇದಕ್ಕೆ ಪೇಪರ್ ಕಲರ್ನ ಅಪ್ಲೈ ಮಾಡೋಣ. ಪೇಪರ್ ಏನಾಗಿದೆ ವೈಟ್ ಇದೆ, ಆ ವೈಟ್ ಕಲರು ಈ ಸ್ಟ್ರೋಕ್ಗೆ ಅಪ್ಲೈ ಆಗುತ್ತೆ. ಓಕೆ, ಈಗೇನ್ ಮಾಡೋಣ, ಇಲ್ಲಿರುವಂತ ಒಂದು ಗ್ರೀನ್ ಕಲರ್ ಟೆಕ್ಸ್ಟ್ ಅನ್ನ ಇದ್ರ ಹಿಂದ್ಗಡೆ ಇಟ್ಕೊಳ್ಳೋಣ. ಇಟ್ಟಿದ್ದೀವ್ರಿ. ಈಗೇನಾಗಿದೆ ನೋಡಿ, ಇಂಡಿಯಾ ಕೇಸರಿ, ಬಿಳಿ ಮತ್ತು ಹಸಿರು, ಈ ಮೂರು ಕಲರ್ ಅಲ್ಲೂ ತೋರಿಸ್ತಾ ಇದೆ. ಓಕೆ ನೋಡಿ, ಮತ್ತೆ ಮೂವ್ಮೆಂಟ್ ಆಯ್ತು. ಈ ರೀತಿ ಮೂವ್ಮೆಂಟ್ ಆಗಬಾರ್ದು ಅಂದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಟೆಕ್ಸ್ಟ್ ಏನಾಗಿದೆ ಸರಿಯಾಗಿ ಅದು ಗ್ರೂಪ್ ಆಗಿಲ್ಲ. ಓಕೆ, ಮೊದಲನೇದಾಗಿ ನಾವೇನ್ ಮಾಡಿದೀವಿ, ಅದು ಗ್ರೂಪ್ ಆಗಿಲ್ಲ. ಈಗ ನಾವು ಮತ್ತೊಮ್ಮೆ ಇದೆಲ್ಲವನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡೋಣ. ಓಕೆ, ಕಂಟ್ರೋಲ್ G ಅಂತ ಕೊಡಿ, ಗ್ರೂಪ್ ಆಗುತ್ತೆ. ಹೀಗೆ ಸ್ನೇಹಿತರೆ, ಟೆಕ್ಸ್ಟ್ ಮಾಸ್ಕಿಂಗ್ ಆಪ್ಷನ್ ನ ಬಳಸ್ಕೊಂಡು, ಟೆಕ್ಸ್ಟ್ ಮಾಸ್ಕಿಂಗ್ ಸ್ಕಿಲ್ಸ್ ನ ಬಳಸ್ಕೊಂಡು ಒಂದು ಟೆಕ್ಸ್ಟ್ ಗೆ ನಾವು ಮಲ್ಟಿಪಲ್ ಕಲರ್ ಡಿಸೈನ್ಸ್ ನ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.